ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಹಾಗಾದ್ರೆ ದರ್ಶನ್ ಹಳೆ ಕೇಸನ್ನ ಕೆದಕಿದೆ ಸುಪ್ರೀಂ ಕೋರ್ಟ್ ಅನ್ನೋದು ಗೊತ್ತಾಗ್ತಾ ಇದೆ. ಕ್ರಿಮಿನಲ್ ಕೇಸುಗಳ ಬಗ್ಗೆ ಮಾಹಿತಿಯನ್ನ ಕೇಳಿದೆ ಸುಪ್ರೀಂ ಕೋರ್ಟ್. ರಾಜ್ಯ ಸರ್ಕಾರದ ವಕೀಲರಿಂದ ಮಾಹಿತಿ ಕೊಡೋದಕ್ಕೂ ಕೂಡ ತಯಾರಿಯಾಗಿದೆ. ಈ ಹಿಂದೆಯೂ ಕೂಡ ಹಲವು ಪ್ರಕರಣಗಳು ನಟ ದರ್ಶನ್ ವಿರುದ್ಧ ದಾಖಲಾಗಿದ್ವು. ಗಂಭೀರ ಪ್ರಕರಣಗಳಲ್ಲಿ ಜಾಮೀನನ್ನು ಪಡೆದಿದ್ದಾರೆ ಅಂತೇಳಿ ರಾಜ್ಯ ಮಾಹಿತಿಯನ್ನು ಕೊಟ್ಟಿದೆ. 22ನೇ ತಾರೀಕಿಗೆ ಬಹುತೇಕ ದರ್ಶನ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ಬೇಲನ್ನು ಪಡೆದು ಈಗಾಗಲೇ ಥಾಯ್ಲೆಂಡ್ ಪ್ರವಾಸದಲ್ಲಿದ್ದಾರೆ ನಟ ದರ್ಶನ್. ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿಯೇ ದರ್ಶನ್ಗೆ ಕ್ಷಣದಿಂದ ಕ್ಷಣಕ್ಕೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಡಿ ಗ್ಯಾಂಗಿಗೆ ಲಬ್ ಡಬ್ ಜೋರಾಗ್ತಾ ಇದೆ. 22ನೇ ತಾರೀಕು ದರ್ಶನ್ ಪಾಲಿಕೆ, ದರ್ಶನ್ ಅಂಡ್ ಗ್ಯಾಂಗ್ ಪಾಲಿಗೆ ಬಿಗ್ ಡೇ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ದರ್ಶನ್ ವಿಚಾರದಲ್ಲಿ ಈಗ ಸುಪ್ರೀಂ ಕೋರ್ಟ್ ಎತ್ತಿರುವಂತಹ ಪ್ರಶ್ನೆಗಳಿದಾವಲ್ಲ, ಅವು ಕುತೂಹಲವನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ. ಹಾಕಿರೋ ಡಾಕ್ಯುಮೆಂಟ್ಸು, ಚಾರ್ಜ್ ಶೀಟು ಮತ್ತು ಅದರ್ ಅಡಿಷನಲ್ ಡಾಕ್ಯುಮೆಂಟ್ಸ್ನು ಕೋರ್ಟ್ ಆಲ್ರೆಡಿ ಓದ್ಬಿಟ್ಟು ಬಂದಿತ್ತು ಇವತ್ತು. ಇವಾಗ ನಮ್ಮನ್ನ ಸ್ಟೇಟ್ ಇವತ್ತು ನಮ್ಮ ಸ್ಟೇಟ್ನ ಆರ್ಗ್ಯುಮೆಂಟ್ ಮಾಡಲ್ಲ, ನಾವು ಆಲ್ರೆಡಿ ವಿ ಹರ್ಡ್ ಲಾಸ್ಟ್ ಟೈಮ್ ಅಂತ ಹೇಳಿಬಿಟ್ಟು ಇವಾಗ ಓನ್ಲಿ ಅಕ್ಯೂಸ್ಡ್ ಮಾತ್ರ ಆರ್ಗ್ಯುಮೆಂಟಿಗೆ 20 ಸೆಕೆಂಡ್ಗೆ ಫಾರ್ ಟಾಪ್ ಆಫ್ ದಿ ಬೋರ್ಡಲ್ಲಿ ಇಟ್ಟಿದ್ದಾರೆ. ಅವ್ರನ್ನ ದೇ ವಿಲ್ ಹೇರ್ ಓನ್ಲಿ ಅಕ್ಯೂಸ್ಡ್ ಅಷ್ಟೇ. ಇವಾಗ ಕಪಿಲ್ ಸಿಬಲ್ ಮತ್ತೆ ರಿಮೈನಿಂಗ್ ಅಕ್ಯೂಸ್ಡ್ ಸರ್ ಸಾಧ್ಯತೆ ಇದೆ ಸರ್. ಮತ್ತೆ ಬರುವ ಆದೇಶ ಇದೆ, ಫೈನಲ್ ಮಾಡ್ತಾರೆ, ಮತ್ತೆ ಫೈನಲ್ ಆಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಮಂದಿಗೆ ಜಾಮೀನು ಸಿಕ್ಕಿದೆ. ಈ ಜಾಮೀನನ್ನು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಮತ್ತು ಬೆಂಗಳೂರು ಪೊಲೀಸರು ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ರು. ಇವತ್ತು ಆ ಪ್ರಕರಣದ ವಿಚಾರಣೆಯೂ ಕೂಡ ನಡೀತು. ವಿಚಾರಣೆಯಲ್ಲಿ ನಟ ದರ್ಶನ್ ಪರ ಅನ್ನೋದಕ್ಕಿಂತ ವಿರೋಧವಾದಂಥ ಅಭಿಪ್ರಾಯಗಳು ನ್ಯಾಯಪೀಠದ ಮುಂದೆ ಬಂದಿತ್ತು. ಸಾಕಷ್ಟು ವಿಚಾರಗಳು ಬಂತು. ಹೈಕೋರ್ಟ್ ಆದೇಶದ ಬಗ್ಗೆಯೂ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಅತೃಪ್ತಿಯನ್ನು ವ್ಯಕ್ತಪಡಿಸಿರುವಂಥದ್ದು. ಇವರಿಗೆ ಜಾಮೀನು ಕೊಡುವ ಅಗತ್ಯ ಏನಿದೆ ಅಥವಾ ಯಾವ ಆಯಾಮದಲ್ಲಿ ಇವರಿಗೆ ಜಾಮೀನು ಸಿಕ್ತು ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಇವತ್ತಿನ ವಿಚಾರಣೆಯಲ್ಲಿ ಏನೆಲ್ಲ ಪ್ರಮುಖ ಅಂಶಗಳಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರಾಜ್ಯ ಸರ್ಕಾರದ ಪರ ವಕೀಲರಾಗಿರುವಂಥ ಅನಿಲ್ ನಿಶಾನಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇವತ್ತಿನ ವಿಚಾರಣೆಯಲ್ಲಿ ಏನಾಯಿತು ಮತ್ತು ದರ್ಶನ್ ಅವರ ಜಾಮೀನು ಭವಿಷ್ಯ ಏನಾಗ್ಬೋದು ಅನ್ನುವಂಥದ್ದನ್ನು ಕೂಡ ಕೇಳೋಣ. ಸರ್, ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿಯ ಜಾಮೀನು ರದ್ದು ಮಾಡಬೇಕು ಅಂತ ನೀವು ಅರ್ಜಿ ಹಾಕ್ಕೊಂಡಿದ್ದೀರಿ. ಇವತ್ತು ಪೀಠ ಕೂಡ ವಿಚಾರಣೆಯನ್ನು ನಡೆಸ್ತು. ಏನೇನೆಲ್ಲ ಅಬ್ಸರ್ವೇಷನ್ಸ್ ಇತ್ತು ಸರ್? ಸರ್, ಅಬ್ಸರ್ವೇಷನಲ್ಲಿ ಎಂಟೈರ್ ಗ್ರೌಂಡ್ ಆಫ್ ಅರೆಸ್ಟ್ ಇತ್ತು, ಮತ್ತು ರಿಮೈನಿಂಗ್ ಡಾಕ್ಯುಮೆಂಟು ಅವ್ರದ್ದು ಬಗ್ಗೆ ಅಲಿಗೇಷನ್ಸು, ಆಂಟಿಸಿಡೆಂಟು, ಎವ್ರಿಥಿಂಗ್ ಕೋರ್ಟ್ ಆಲ್ರೆಡಿ ಅಬ್ಸರ್ವ್ ಮಾಡಿದೆ, ಓದಿದೆ. ವಿ ಪ್ರೊಡ್ಯೂಸ್ಡ್ ಆಲ್ ದ ಎಂಟೈರ್ ಚಾರ್ಜ್ ಶೀಟು. ತುಂಬ ಕನ್ನಡದಲ್ಲೆಲ್ಲ ಇತ್ತು, ಬಟ್ ವಿ ಡನ್ ಆಲ್ ಹಾರ್ಡ್ ವರ್ಕ್ ಮಾಡಿದ್ದೀವಿ. ತುಂಬ ನಮಗೆ ಎ ಜಿ ಸರ್ ತುಂಬ ನಮಗೆ ಸಪೋರ್ಟ್ ಕೊಟ್ಟರು. ಇವನ್ ಚಿದಾನಂದ್ ಸರ್ ಆಲ್ಸೋ ವೆರಿ ಸಪೋರ್ಟೆಡ್. ನಮ್ಮ ಸ್ಟೇಟ್ ಪಿ ಪ್ರಸನ್ನ ಸರ್ ಅವರು ತುಂಬ ಸಪೋರ್ಟ್ ಕೊಟ್ಟರು ನನಗೆ. ಇವತ್ತಿನ ವಿಚಾರಣೆಯಲ್ಲಿ ಕೋರ್ಟ್ ಸ್ವಲ್ಪ ಅತೃಪ್ತಿ ಹೊರ ಆಗ್ತಾ ಇತ್ತು. ಹೈಕೋರ್ಟ್ ಆದೇಶಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಬೇಸ್ ಮೇಲೆ, ಯಾವ ಗ್ರೌಂಡ್ಸ್ ಮೇಲೆ ಈ ಆರ್ಡರ್ ಪಾಸ್ ಮಾಡಿದ್ರು ಅನ್ನೋ ಥರದಲ್ಲಿ ಹೈಕೋರ್ಟ್ ಸರ್ ಮೇನ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಬೇಲ್ ರಿಲೀಸ್ ಮಾಡಿದ ಬೇಲ್ ಕೊಟ್ಟಿರೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಟ್ ಗ್ರೌಂಡ್ಸ್ ಆಫ್ ಅರೆಸ್ಟು. ಹಾಗಾಗಿ ಅವ್ರಿಗೆ ಕ್ವಶನ್ ಕೇಳಿದಾಗ, ಅಪೋಸಿಟಲ್ಲಿ ಅಕ್ಯೂಸ್ಡ್ ಕ್ವಶನ್ ಕೇಳಿದಾಗ ಅವರು ದೇ ವಿಲ್ ನಾಟ್ ಆರ್ಗ್ಯೂ ಆನ್ ದ ಪಾಯಿಂಟ್ ಆಫ್ ಗ್ರೌಂಡ್ ಆಫ್ ಅರೆಸ್ಟ್, ವಿಲ್ ಆರ್ಗ್ಯೂ ಆನ್ ಮೆರಿಟ್ ಆಫ್ ದಿ ಮ್ಯಾಟರ್ ಅಂತ ಹೇಳಿಬಿಟ್ಟು ಜಸ್ಟ್ ದೇ ಹವ್ ಟೇಕನ್ ಒನ್ ಟೈಮ್. ದೇ ವಿಲ್ ಫೈಲ್ ಒನ್ ರಿಟನ್ ಸಬ್ಮಿಷನ್ ವಿದಿನ್ 3 days ಆ್ಯಂಡ್ ದ ಮ್ಯಾಟರ್ ಕೆಪ್ಟ್ ಆನ್ 20 seconds. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, ವಿಚಾರಣೆಯನ್ನ 22ಕ್ಕೆ ಮುಂದೂಡಿಕೆ ಮಾಡಿದೆ. ಆದೇಶವನ್ನು ಹೊರಡಿಸುವಂತಹದ್ದು ಸುಪ್ರೀಂ ಕೋರ್ಟ್ನ ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರವಾಗಿರುತ್ತೆ. ಬಟ್ ಇವತ್ತು ಸುಪ್ರೀಂ ಕೋರ್ಟ್ ದರ್ಶನ್ ವಿಚಾರದಲ್ಲಿ 7 ಜನರ ವಿಚಾರದಲ್ಲಿ ಎತ್ತಿರುವಂತಹ ಪ್ರಶ್ನೆಯನ್ನು ನೋಡ್ತಾ ಇದ್ರೆ ಮತ್ತೊಂದು ಹೊಸ ಸಂಕಷ್ಟ ಎದುರಾಗುವಂತಹ ಹಿಂಟನ್ನು ಕೊಡ್ತಾ ಅಂತ ಹೇಳಿ ಶಬೀರ್. ಖಂಡಿತವಾಗ್ಲೂ ಪ್ರೇಮ್, ಇವತ್ತಿನ ವಿಚಾರಣೆ ಭಾಳಷ್ಟು ಕ್ರೂಷಿಯಲ್ ಆಗಿತ್ತು, ಭಾಳಷ್ಟು ಇಂಪಾರ್ಟೆಂಟ್ ಆಗಿತ್ತು. ಮುಖ್ಯವಾಗಿ ವಿಚಾರಣೆ ನಡಿಬೇಕಾದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಎತ್ತಿರುವಂತಹ ಕೆಲವೊಂದಿಷ್ಟು ಅಬ್ಸರ್ವೇಷನ್ಸ್ ಅಥವಾ ಪ್ರಶ್ನೆಗಳೇನಿದೆ ಅದು ಬಹಳಷ್ಟು ಮುಖ್ಯವಾಗಿರುವಂಥದ್ದು. ನಟ ದರ್ಶನ್ ಸೇರಿ 7 ಜನರಿಗೆ ಜಾಮೀನು ಏನು ಸಿಕ್ಕಿದೆ, ಆ ಜಾಮೀನು ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ಇವತ್ತು ಹೈಕೋರ್ಟ್ ಇವತ್ತು ಅತೃಪ್ತಿಯನ್ನು ವ್ಯಕ್ತಪಡಿಸಿರುವಂಥದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ನಟ ದರ್ಶನ್ಗೆ ಕೊಟ್ಟಿರುವಂತಹ ಜಾಮೀನು ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ
ಮತ್ತೆ ಸ್ವಲ್ಪ ಕಳವಳವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ನೋಡಿ, ನ್ಯಾಯಮೂರ್ತಿಗಳಾದಂಥ JB ಪಾದ್ರಿವಾಲಾ ಅವರು ದರ್ಶನ್ ಪರ ವಾದ ಮಂಡಿಸಲಿಕ್ಕೆ ಹಾಜರಾದಂತಹ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರನ್ನ ಪ್ರಶ್ನೆ ಮಾಡ್ತಾರೆ. ಈ ಒಂದು ಆದೇಶ ಏನಿದೆ, ಹೈಕೋರ್ಟ್ ಆದೇಶ, ಇದನ್ನು ಹೇಗೆ ನಿರ್ದೇಶಿಸಲ್ಪಟ್ಟಿದೆ ಮತ್ತೆ ಇದು ಸರಿಯಾಗಿದೆಯಾ ಅಂತ ನಿಮ್ಗೆ ಅನಿಸುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ವಾಪಸ್ ಪ್ರಶ್ನೆಯನ್ನು ಕೇಳುವಂಥ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಅಲ್ಲಿಗೆ ಈ ಆದೇಶದಲ್ಲಿ ಯಾವುದೋ ಕೆಲವೊಂದಿಷ್ಟು ಅಂಶಗಳು ಸರಿಯಾಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ, ಅಂದ್ರೆ ಗ್ರೌಂಡ್ಸ್ ಏನಿದೆ, ಆ ಗ್ರೌಂಡ್ಸ್ ಆಫ್ ಮೆರಿಟ್ ಏನಿದೆ, ಕೇವಲ ಏನು ಪೊಲೀಸರ ಆರ್ಗ್ಯುಮೆಂಟ್ಗಳನ್ನು ಎಲ್ಲೂ ಕೂಡ ಕೇಳಿಲ್ಲ, ಕೇವಲ ಏನು ದರ್ಶನ್ ಪರ ವಕೀಲರು ಮಾಹಿತಿಯನ್ನು ಕೊಟ್ಟಿದ್ರು ಅದನ್ನು ಮಾತ್ರ ಪರಿಗಣಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಸೊ ಹೀಗಾಗಿ ಈ ಒನ್ ಸೈಡ್ ಆರ್ಗ್ಯುಮೆಂಟನ್ನು ಕೇಳದಂತೆ ಕಾಣಿಸ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಹೀಗಾಗಿ ಸುಪ್ರೀಂ ಕೋರ್ಟ್ ಕೂಡ ರಾಜ್ಯ ಸರ್ಕಾರದ ಪರ ಮತ್ತು ಬೆಂಗಳೂರು ಪೊಲೀಸರ ಪರವಾದಂಥ ವಾದವನ್ನು ಆಲಿಸಿರುವಂಥದ್ದು. ಮುಂದಿನ ಹಂತದಲ್ಲಿ ಮಂಗಳವಾರ 22ನೇ ತಾರೀಕು ಕೆಲವೊಂದಿಷ್ಟು ಆರ್ಗ್ಯುಮೆಂಟನ್ನು ಕಪಿಲ್ ಸಿಬಲ್ ಅವರ ಪರವಾಗೂ ಕೂಡ ಕೇಳುತ್ತೆ. ಅಂದರೆ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಮತ್ತೆ ಉಳಿದಂಥ 5 ಆರೋಪಿಗಳೇನಿದ್ದಾರೆ ಅವ್ರ ಪರವಾದಂಥ ವಾದವನ್ನು ಕೂಡ ಕೇಳುತ್ತೆ. ಅದಾದ ಬಳಿಕ ಅಂತಿಮವಾಗಿ ಆದೇಶವನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಹೈಕೋರ್ಟ್ ಆದೇಶದ ಬಗ್ಗೆ ಅತೃಪ್ತಿ ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಜಾಮೀನು ರದ್ದಾಗಬಹುದಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಸಾಕಷ್ಟು ಚರ್ಚೆಯಲ್ಲಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಕ್ರಿಮಿನಲ್ ಕೇಸ್ಗಳ ಬಗ್ಗೆ ದರ್ಶನ್ ಈ ಹಿಂದೆ ಯಾವ್ಯಾವ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು ಅದರ ಮಾಹಿತಿ ಕೂಡ ಕೊಡಿ ಅಂತ ಕೇಳಿದ್ದಾರೆ. ರಾಜ್ಯ ಸರ್ಕಾರದ ಪರ ಅಂದರೆ ಪೊಲೀಸರ ಪರವಾಗಿರುವಂತಹ ವಕೀಲರು ಅದನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. 22ನೇ ತಾರೀಕು ವಿಚಾರಣೆಯನ್ನು ಮುಂದೂಡಿಕೆ ಮಾಡಿರುವಂಥದ್ದು. ಬಹುತೇಕ ಅವತ್ತು ಒಂದು ಮಹತ್ವದ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ.